ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಅಜಿತ್ ಭೂಮಿ ಬಗ್ಗೆ ಯೋಚನೆ ಮಾಡಿಕೊಂಡು, ಭೂಮಿ ಇಲ್ಲದೆ ಇರೋದಕ್ಕೆ ನಾನು ತುಂಬಾನೇ ಕಷ್ಟಪಟ್ಟಿದ್ದೀನಿ. ನಿಜವಾಗ್ಲೂ ನನಗೆ ಭೂಮಿ ಇಲ್ಲದೆ ಇರೋಕ್ಕಾಗಲ್ವಾ, ಅಷ್ಟೊಂದು ಕಷ್ಟ ಆಗುತ್ತಾ ಅಂತ ಅಜಿತ್ ಯೋಚನೆ ಮಾಡ್ತಾ ಇರ್ತಾನೆ. ಈ ಕಡೆ ಶಾರದನ್ ಫೋಟೋ ನೋಡ್ಕೊಂಡು, ಶಾರದಾ ನೀನ್ ಎಲ್ಲಿದೀಯಾ, ಆದಷ್ಟು ಬೇಗ ಬಂದ್ಬಿಡು ಶಾರದಾ, ನೀನ್ ಇಲ್ದೆ ಈ ಮನೆ ನನಗೆ ಖಾಲಿ ಖಾಲಿ ಅನ್ನಿಸ್ತಾ ಇದೆ. ಆದ್ರೆ ನನ್ನ ಮಗಳೇನೋ ನನಗೆ ಸಿಕ್ಬಿಟ್ಲು, ಇನ್ನು ಅದೇ ತರ ಸಿಕ್ಬಿಟ್ರೆ ನನಗೆ ಇನ್ನೂ ಖುಷಿ ಆಗುತ್ತೆ. ನಾವು ನಮ್ಮ ಮಗಳನ್ನ ಕಳ್ಕೊಂಡು ಇರೋ ಪ್ರೀತಿನ ಈಗ ಎಲ್ಲ ಕೊಟ್ಟು ಅವಳನ್ನ ಬೆಳೆಸ್ಬೇಕು. ಆದಷ್ಟು ಬೇಗ ಬಂದ್ಬಿಡು ಶಾರದಾ ಅಂತ ಶ್ರವಣ್ ಫೋಟೋ ನೋಡ್ಕೊಂಡು ಶಾರದನ ಹತ್ರ ಹೇಳ್ತಾ ಇರ್ತಾರೆ. ಆದಷ್ಟು ಬೇಗ ಶಾರದನ ಹುಡುಕ್ಬೇಕು ಅಂತ ಅನ್ಕೊಂತಾ ಇರ್ತಾರೆ. ಆಗ ಮನಸ್ವಿನಿ, ಅಪ್ಪ ಯಾಕಪ್ಪ ಬೇಜಾರು ಮಾಡ್ಕೊಂಡಿದ್ದೀರಾ, ಅಮ್ಮನ ನೆನಪಾಯ್ತಾ ಅಂತ ಕೇಳ್ತಾಳೆ. ಹೌದಮ್ಮ, ಪ್ರತಿ ಕ್ಷಣನೂ ಪ್ರತಿ ದಿನನೂ ನಿನ್ನನ್ನು ನಿಮ್ಮಮ್ಮನ್ನು ನೆನೆಸ್ಕೊತಾನೆ ಇದ್ದೆ, ಆದರೆ ಏನು ಮಾಡೋದು, ಆದರೆ ಕೊನೆಗೂ ನೀನು ಸಿಕ್ಬಿಟ್ಟೆ. ಆದರೆ ನಿನ್ನ ತಾಯಿನ ನೆನೆಸ್ಕೊಳ್ದೇ ಇರೋ ದಿನನೇ ಇಲ್ಲ, ಸಿಗೋವರೆಗೂ ಇನ್ನೂ ನಾನು ಎಷ್ಟು ಕಷ್ಟಪಡ್ಬೇಕೋ ಏನೋ ಅಂತ ಬೇಜಾರು ಮಾಡ್ಕೊಂಡು ಶ್ರವಣ್ ಹೇಳ್ತಾರೆ. ಅಪ್ಪ, ನೀವು ಇಷ್ಟು ವರ್ಷ ಆದರೂ ಅಮ್ಮನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಟಿದ್ದೀರಾ, ನೀವು ದಿನ ನೆನೆಸ್ಕೊಂತಿದ್ದೀರಾ ಅಂದರೆ ಅಮ್ಮ ಸಿಕ್ಕೇ ಸಿಗ್ತಾರೆ. ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಪ್ರೀತಿನೇ ನಿಮ್ಮನ್ನ ಒಂದು ಮಾಡುತ್ತೆ, ಅಮ್ಮನ್ನ ಒಂದು ಮಾಡ್ದಂಗೆ ನಿಮ್ಮನ್ನು ಒಂದು ಮಾಡುತ್ತೆ ಅಂತ ಮನಸ್ವಿನಿ ಹೇಳ್ತಾಳೆ. ನೀನು ಅನ್ಕೊಂಡಂಗೆ ಹಾಗೆ ಆಗಬೇಕು ಮಗಳೇ ಅಂತ ಶ್ರವಣ್ ಹೇಳ್ತಿರ್ತಾರೆ. ಈ ಕಡೆ ಭೂಮಿ ಅಡುಗೆ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಅಜಿತ್ ಬಂದು, ಚಿನ್ನ ಏನು ಮಾಡ್ತಾ ಇದೆಯಾ ಚಿನ್ನ ಅಂದಾಗ, ಅಡುಗೆ ಮಾಡ್ತಾ ಇದ್ದೀನಿ ಸಾಹೇಬ್ರೆ, ಎಲ್ಲರಿಗೂ ತಿಂಡಿ ಕೂಡ ರೆಡಿ ಇದೆ, ಬಡಿಸ್ತೀನಿ ಅಂತ ಹೇಳಿದಾಗ, ಚಿನ್ನ ಏನಿದು, ಇಷ್ಟು ದಿನ ನನ್ನಿಂದ ದೂರ ಆಗಿ ಮನೆಯಿಂದ ಹೊರಗಡೆ ಇದ್ದೆ, ಆಗ ನನಗೆ ಎಷ್ಟು ಬೇಜಾರಾಗ್ತಿತ್ತು ಗೊತ್ತಾ, ನಾನು ನಿನ್ನನ್ನು ಎಷ್ಟು ಮಿಸ್ ಮಾಡ್ಕೊತಾ ಇದ್ದೆ ಗೊತ್ತಾ. ಆದರೆ ನೀನು ನೋಡಿದ್ರೆ ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಡುಗೆ ತಿಂಡಿ ಅಂತ ಮಾಡ್ತಾ ಇದೆಯಲ್ಲ, ಇಷ್ಟು ದಿನ ನೀನು ಇಲ್ಲದೆ ಇರಬೇಕಾದ್ರೆ ಅವರು ಅಡುಗೆ ತಿಂಡಿ ಮಾಡ್ತಾ ಇರಲಿಲ್ವಾ, ಹಾಗೇನೆ ಈಗಲೂ ಕೂಡ ಮಾಡ್ಕೊಂಡು ತಿಂತಾರೆ. ಯಾಕೆ ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂತೀಯಾ, ನಾನು ನಿನ್ನನ್ನು ಎಷ್ಟು ಮಿಸ್ ಮಾಡ್ಕೊಂಡೆ ಅಂತ ಗೊತ್ತಿದ್ರು ನನ್ನನ್ನು ದೂರ ಮಾಡಿ ನೀನು ಇವ್ರ ಜೊತೆ ಇದ್ರೆ ಹೇಗೆ ಚಿನ್ನ ಅಂತ ಅಜಿತ್ ಹೇಳ್ತಾನೆ. ನನಗೆ ಗೊತ್ತು ಬಿಡಿ ಸಾಹೇಬ್ರೆ, ನೀವು ನನ್ನ ಮನೆ ಮುಂದೆ ಬಂದು ನನಗೋಸ್ಕರ ಕಾವಲುಕಾದ್ರಿ, ಆಗ್ಲೇ ನನಗೆ ಗೊತ್ತಾಯ್ತು ನೀವು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತೀರಾ ಅಂತ, ಎಷ್ಟು ಮಿಸ್ ಮಾಡ್ಕೊತೀರಾ ಅಂತ. ಅಂಥದ್ರಲ್ಲಿ ನೀವು ಈಗ ಹೇಳ್ಬೇಕಾ ನನಗೆ ಬಿಡಿಸಿ ಅಂತ ಭೂಮಿ ಹೇಳಿದಾಗ, ಕಾವಲು ಕಾಯ್ತಾ ಇದ್ನ, ಹಾಗಾದ್ರೆ ಇವನು ನಿಮ್ಮನೆ ಹತ್ರ ಬಂದು ಕಾವಲು ಕಾಯ್ತಾ ಇದ್ನ ಅಂತ ಕೋಪ ಮಾಡ್ಕೊಂಡು ಅಂಜನ ಕೇಳ್ತಾಳೆ. ಅಯ್ಯೋ, ಇವಳ ಹತ್ರ ಹೇಳ್ಬಿಟ್ನಲ್ಲಪ್ಪ, ನಾನು ಏನು ಮಾಡೋದು ಅಂತ ಭೂಮಿ ಅನ್ಕೊತಾ ಇರ್ತಾಳೆ. ಅಲ್ಲ, ಲಕ್ಷ್ಮಿ ಮನೆ ಹತ್ರ ಹೋಗಿ ನೀವು ಕಾಯ್ತಾ ಇದ್ರಾ, ನೀವು ನೋಡಿದ್ರೆ ದೊಡ್ಡ ಆಫೀಸರ್ ಅಂತ ಮನಸ್ವಿನಿ ಹೇಳ್ತಾಳೆ. ಹೌದು, ಆ ಮನೆ ನೋಡಿದ್ರೆ ತುಂಬ ಚಿಕ್ಕದು, ಇವನೇಗ ಅಲ್ಲಿ ಮಲ್ಗಕ್ಕೆ ಸಾಧ್ಯ, ಹೊರಗಡೆ ಮಲಗಿದ್ದೇನೋ ಅಜಿತ ಅಂತ ಅಪ್ಪು ಕೂಡ ಹೇಳ್ತಾಳೆ. ಹೌದು, ಆ ಮನೆ ತುಂಬ ಚಿಕ್ಕದು, ಕರೆಕ್ಟಾಗಿ ಹೇಳಿದ್ರೆ ನೀವೆಲ್ಲರೂ, ಯಾವ ಮನೆಯಲ್ಲಿ ಇಷ್ಟು ದೊಡ್ಡ ಶ್ರೀಮಂತಿಕೆಯಲ್ಲಿ ಬೆಳೆದಿರೋರು ಇವರು ಹೋಗಿ ಹೇಗೆ ಇರೋಕ್ಕಾಗುತ್ತೆ ಅಂತ ಅಶ್ವಿನಿ ಹೇಳ್ತಾಳೆ. ಮನೆ ಚಿಕ್ಕದು ಅಂತ ನಿಮಗೆ ಗೊತ್ತು, ಅಪ್ಪು ಮತ್ತೆ ಅಂಜನ ನೋಡಿದರೆ ಅವ್ರು ಹೇಳ್ತಾರೆ. ಸರಿ ಮನಸ್ವಿನಿ ಮೇಡಮ್, ನೀವೀಗಷ್ಟೇ ತಾನೇ ಬಂದಿರೋದು, ನಿಮಗಿದೆಲ್ಲ ಹೇಗೆ ಗೊತ್ತು, ಲಕ್ಷ್ಮಕ್ಕನ ಮನೆನ ನೀವು ಒಂದ್ಸರಿ ನೋಡಿಲ್ವಲ್ಲ ಅಂತ ಅಜಿತ್ ಪ್ರಶ್ನೆ ಮಾಡ್ತಾನೆ. ಇಲ್ಲ, ಅದು ಇವಾಗ ನಾನು ಭೂಮಿ ಕರ್ಕೊಂಬರೋಕ್ಕೆ ಅಂತ ಬಂದಿದ್ನಲ್ಲ ಇವ್ರ ಜೊತೆ, ಅವಾಗ ನೋಡಿದೆ ಅಷ್ಟೇ, ಹೊರಗಿಂದಾನೆ ನೋಡಿದ್ರೆ ಗೊತ್ತಾಗುತ್ತಲ್ವಾ ಮನೆ ಚಿಕ್ಕದಿದೆ ಅಂತ, ಅದಕ್ಕೆ ಹಾಗೆ ಹೇಳ್ದೆ ಅಂತ ಅಶ್ವಿನಿ ಹೇಳ್ತಾಳೆ. ಓ, ನೋಡಿದ ತಕ್ಷಣ ಎಲ್ಲ ತಿಳ್ಕೊಂಡ್ಬಿಡ್ತೀರಾ ಅಂತ ಅನ್ಸುತ್ತೆ, ಆದರೆ ನಿಮ್ಮ ಮುಖದಲ್ಲಿರೋ ಭಾವನೆಗಳು ಬೇರೆ ಅರ್ಥನೇ ಹೇಳ್ತಾ ಇದ್ದಾವೆ ಅಂತ ಅಜಿತ್ ಹೇಳ್ತಾನೆ. ಬೇರೆ ಏನೋ ಹೇಳಕ್ಕೆ ಹೇಗೆ ಸಾಧ್ಯ, ಅಷ್ಟೇನೆ, ಇನ್ನೇನಿಲ್ಲ ಅಂತ ಮನಸ್ವಿನಿ ಹೇಳ್ತಾಳೆ. ಸದ್ಯ ಸಿಗಾಕೊಂಡ್ಬಿಡ್ತಾಳೆ ಅಂತ ಅನ್ಕೊಂಡಿದ್ದೆ, ಏನೇನೋ ಮಾತಾಡ್ತಾವಳೆ, ಸುಮ್ಮನೆ ಇರೋದಕ್ಕೆ ಆಗೋದಿಲ್ಲ ಇವಳಿಗೆ ಅಂತ ದೇವಯಾನಿ ಅಶ್ವಿನಿ ಮುಖ ನೋಡ್ಕೊಂಡು ಒಳಗೆ ಬೈಕೊಂತ ಇರ್ತಾರೆ. ಈ ಕಡೆ ಅಜಿತ್ ಮತ್ತೆ ಭೂಮಿ ಇಬ್ರು ಮನಸ್ವಿನಿ ಬಗ್ಗೆನೇ ಯೋಚನೆ ಮಾಡ್ತಾ, ಇವ್ರು ಯಾಕೋ ನಮಗೆ ಮನಸ್ವಿನಿ ಅಂತ ಅನ್ನಿಸ್ತಾನೆ ಇಲ್ಲ, ಮನೆಯವರಿಗೆಲ್ಲ ಇವಳೇ ಮನಸ್ವಿನಿ ಅಂತ ಯಾಕೆ ಅನ್ನಿಸ್ತು ಅಂತ ಗೊತ್ತಾಗ್ತಾ ಇಲ್ಲ ಸಾಹೇಬ್ರೆ. ಅದು ಸರಿ, ನಿಮಗೇನು ಅನ್ಸುತ್ತೆ ಅವಳು ನೋಡಿದ್ರೆ, ಹೋದ್ಮೇಲೆ ಮನೇಲಿ ಇಷ್ಟೆಲ್ಲ ನಡೀತಾ ಅಂತ ಭೂಮಿ ಕೇಳ್ತಾಳೆ. ಹೌದು ಭೂಮಿ, ನೀನು ಹೋದ್ಮೇಲೆ ಇಷ್ಟೆಲ್ಲ ನಡೀತು, ನಾನು ನಿನ್ನ ಬಗ್ಗೆ ತಲೆ ಕೆಡಿಸ್ಕೊಂಡು ಈ ಮನಸ್ವಿನಿ ಬಗ್ಗೆ ಗಮನನೇ ಹರಿಸ್ಲಿಲ್ಲ. ನಾನು ಈಗಾಗಲೇ ಅಶ್ವಿನಿ ಯಾರು, ಎಲ್ಲಿ ಏನು ಮಾಡ್ತಿದ್ಲು, ಹಾಸ್ಪಿಟಲಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೋ ಇಲ್ಲೋ ತಿಳ್ಕೊ ಅಂತ ಸದಾನಂದ ಅವ್ರಿಗೆ ಹೇಳಿದ್ದೀನಿ. ಅವರು ಇನ್ನೂ ನನಗೆ ಏನೂ ವಿಷಯ ತಿಳಿಸಿಲ್ಲ, ನಾಳೆನೇ ವಿಚಾರಿಸ್ತೀನಿ. ನನಗೂ ಕೂಡ ಇವರು ಮನಸ್ವಿನಿ ಅಂತ ಅನ್ನಿಸ್ತಾ ಇಲ್ಲ, ಅದೇನೋ ಸಾಕ್ಷಿ ಸಿಕ್ಕಿದೆ, ಬಟ್ಟೆ ಸರ ಚೈನು ಅಂತ ಹೇಳ್ತಾ ಇದ್ರು, ಹಾಗೆ ಅತ್ತೆನೇ ಓಲೋ ಗುಣ ಕೂಡ ಇದೆ ಅಂತ ಹೇಳ್ತಾ ಇದ್ರು. ಆದರೆ ನನಗೆ ಯಾಕೋ ನಂಬಕ್ಕೆ ಆಗ್ತಾ ಇಲ್ಲ, ಇವರು ಬೇಕು ಅಂತಾನೆ ನಮಗೆ ಮೋಸ ಮಾಡ್ತಾ ಇರ್ಬೋದು ಅಂತ ಅಜಿತ್ ಹೇಳ್ತಾನೆ. ಹೌದು ಸಾಹೇಬ್ರೆ, ಇದ್ರೂ ಇರ್ಬೋದು, ಇಷ್ಟು ದಿನ ಇದೇ ಮನೇಲಿದ್ದು ಶ್ರವಣ್ ಸಾಹೇಬ್ರದ್ದು ಅವ್ರು ಹೇಳಿದ್ನೆಲ್ಲ ತಿಳ್ಕೊಂಡು ಈ ಥರ ನಾಟಕ ಮಾಡ್ತಾ ಇರ್ಬೋದಾ. ಆದರೆ ಆ ಥರ ನಾಟಕ ಮಾಡಿದ್ರು ಕೂಡ ಮನಸ್ವಿನಿ ಚಿಕ್ಕ ವಯಸ್ಸಲ್ಲಿದ್ದ ವಸ್ತುಗಳೆಲ್ಲ ಇವಳಿಗೆ ಹೇಗೆ ಸಿಗ್ತವೆ ಅಂತ ಭೂಮಿ ಹೇಳ್ತಾಳೆ. ಅದು ನಿಜನೇ, ಆದರೂ ಇಲ್ಲಿ ಏನೋ ನಡೀತಾ ಇದೆ ತಿಳ್ಕೊಬೇಕು ಅಂತ ಅಜಿತ್ ಹೇಳ್ತಾನೆ. ಅಷ್ಟರಲ್ಲಿ ನಂದೇನು ತಪ್ಪಿಲ್ಲ ಅಂತ ಮಾತು ಕೊಟ್ಟಾಗೆ ಸಾಬೀತು ಮಾಡಿದ್ರಿ, ನೀವು ಮಾತು ಕೊಟ್ಟಾಗೆ ದಯವಿಟ್ಟು ಹೇಗಾದರೂ ಮಾಡಿ ಭಾಗ್ಯಮ್ಮನ ವಿಷಯನೂ ಹೀಗೆ ಸಾಲ್ವ್ ಮಾಡಿಕೊಡಿ, ಭಾಗ್ಯಮ್ಮನ್ನ ಬಿಡಿಸ್ಕೊಡಿ ಅಂತ ಭೂಮಿ ಹೇಳ್ತಾಳೆ. ಖಂಡಿತ, ಮಾತು ಕೊಟ್ಟ ಮೇಲೆ ಅಜಿತ್ ಯಾವತ್ತೂ ತಪ್ಪಲ್ಲ, ನಿನ್ನ ತಾಯಿನ ಬಿಡಿಸ್ಕೊಂಡು ಕರ್ಕೊಂಡು ಬಂದೇ ಬರ್ತೀನಿ ಅಂತ ಅಜಿತ್ ಹೇಳ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.